ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿ ಅವರು, ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ. ಯಾಕೆಂದರೆ ಅವ್ರಿಗೆ ಒಂದು ರೀತಿ ಏನದಾರ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದು ಕೆಲವೊಂದು ರಾಜಕಾರಣಿಗಳು ಕಾಂಗ್ರೆಸ್ನಾಗ ಹೋದಾರೆ. ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ, ಒಳ್ಳೆಯವ್ರು ಎಲ್ಲ ಪಕ್ಷನಾಗ ಹೋದಾರೆ, ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ. ಹಂಗೆ ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ. ಬಿ ಆರ್ ಪಾಟೀಲ್ ಆಳಂದ ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ, ನಮ್ಮ ಜನ, ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ. ಇವತ್ತು ಮಂತ್ರಿಗಳು, ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೇ ಒಂದು ಕೆಲಸ ಆಗಲ್ಲ. ಈಗ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಅವ್ರಿಗೂ ಮೀರಿಬಿಟ್ಟಿದೆ. ಯಾಕಂದರೆ ಅವರ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರೂ ಅದು ದಿನ ಎದ್ಕೊಳ್ಳೋ ನೋಟ್ ತಿತ್ತೈತಿ, ಹುಲ್ಲು ತಿನ್ನೋದಿಲ್ಲ. ಅದಕ್ಕೆ ದಿನ ನೋಟೇ ಹಾಕಬೇಕಾದ್ರೆ ಮುಂದೆ BBMP ಬೇಕು, ನೀರಾವರಿದು ಬೇಕು, ವರ್ಗಾವಣೆದು ಬೇಕು, ನಗರಾಭಿವೃದ್ಧಿದು ಬೇಕು. ಹೀಗಾಗಿ ನೋಟು ತಿನ್ನುವಂಥ ಒಂದು ಎತ್ತೈತಿ ಕಾಂಗ್ರೆಸ್ನಲ್ಲಿ. ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿ ಅವರು, ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ. ಯಾಕೆಂದರೆ ಅವ್ರಿಗೆ ಒಂದು ರೀತಿ ಏನದಾರ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದು ಕೆಲವೊಂದು ರಾಜಕಾರಣಿಗಳು ಕಾಂಗ್ರೆಸ್ನಾಗ ಹೋದಾರೆ. ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ, ಒಳ್ಳೆಯವ್ರು ಎಲ್ಲ ಪಕ್ಷನಾಗ ಹೋದಾರೆ, ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ. ಹಂಗೆ ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ. ಬಿ ಆರ್ ಪಾಟೀಲ್ ಆಳಂದ ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ, ನಮ್ಮ ಜನ, ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ. ಇವತ್ತು ಮಂತ್ರಿಗಳು, ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೇ ಒಂದು ಕೆಲಸ ಆಗಲ್ಲ. ಈಗ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಅವ್ರಿಗೂ ಮೀರಿಬಿಟ್ಟಿದೆ. ಯಾಕಂದರೆ ಅವರ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರೂ ಅದು ದಿನ ಎದ್ಕೊಳ್ಳೋ ನೋಟ್ ತಿತ್ತೈತಿ, ಹುಲ್ಲು ತಿನ್ನೋದಿಲ್ಲ. ಅದಕ್ಕೆ ದಿನ